ಹಚ್ಚಿದರೆ ದೀಪ ಹಚ್ಚೋಣ, ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಆರಿಸಿದರೆ ಬೆಂಕಿ ಆರಿಸೋಣ, ದೀಪ ಆರಿಸುವುದು ಬೇಡ ಅಂತ. ಹಾಗಾಗಿ ನಾವೆಲ್ಲರೂ ಇರುವಂಥದ್ದು ನಮ್ಮ ಕೆಲಸ ಏನಪ್ಪ ಅಂದ್ರೆ ದೀಪ ಹಚ್ಚಬೇಕೇ ವಿನಃ ದೀಪ ಆರಿಸೋ ಕೆಲಸ ನಮ್ದು ಆಗ್ಬಾರ್ದು. ಸಭೆ ಅಂತೇಳಿ ಕರೆಯಕ್ಕೆ ಹೋಗೋದಿಲ್ಲ, ಸಾಮರಸ್ಯ ಸಭೆ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ಬರುವಂತ ಹಬ್ಬಗಳನ್ನ ಯಾವ ರೀತಿ ಮಾಡಬೇಕು, ಮಾನದಂಡಗಳನ್ನ ಅನುಸರಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ನಮ್ಮ ಮತ್ತೆ ನಿಮ್ಮೆಲ್ಲರ ಹೊಣೆಗಾರಿಕೆ ಜವಾಬ್ದಾರಿ ಏನಿದೆ ಅಂತೇಳಿ ಒಂದು ಜಸ್ಟ್ ನಾವೆಲ್ಲರೂ ಕೂಡ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಸೇರಿರುವಂತ ಒಂದು ಸಭೆ. ಹಾಗಂತ ನಾವು ಯಾವುದು ನೀವು ಹಬ್ಬ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ನಿರ್ಬಂಧ ಮಾಡಲಿಕ್ಕೆ ನಾವಿಲ್ಲಿ ಗೊತ್ತಿಲ್ಲ. ನಿಮಗೆ ಒಂದು ಯಾವ ರೀತಿ ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಸೂಚನೆಗಳನ್ನ ಕೊಡಲಿಕ್ಕೆ ಮತ್ತೆ ಕಾನೂನಿನ ಮಿತಿಯ ಒಳಗಡೆ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಲಿಕ್ಕೆ ಬಂದಿರೋಂಥದ್ದು. ಹಾಗಾಗಿ ನಮ್ಮೆಲ್ಲರ ವಿನಂತಿ, ಕಳೆದ ಬಾರಿ ಏನು ನಾಗಮಂಗಲದಲ್ಲಿ ಒಂದು ಅಹಿತಕರವಾದ ಘಟನೆ ನಿಮಗೆ ನಮಗೆ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಮುಂದೆ ಆಗೋದು ಬೇಡ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದವಾಗಿ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಈ ಒಂದು ಹಬ್ಬಗಳನ್ನ ನಾವು ಆಚರಣೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ಧರ್ಮಗಳಲ್ಲಿ ಇರ್ತಕ್ಕಂಥ ಹಬ್ಬ ಆಚರಣೆ ಅದರದೇ ಆದಂತಹ ಪ್ರಾಮುಖ್ಯತೆಯನ್ನ, ಮಹತ್ವವನ್ನ ಮತ್ತು ಪವಿತ್ರತೆಯನ್ನ ಪಡ್ಕೊಂಡಿರೋಂಥದ್ದು. ಹಬ್ಬ ಆಚರಣೆ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೊಂದು ಪಾರಂಪರಿಕ ಹಿನ್ನೆಲೆ ಇದೆ, ನಮ್ಮ ಸಂಸ್ಕೃತಿಯ ಪರಂಪರೆ ಇದೆ, ಅದರದೇ ಆದಂತಹ ಪಾವಿತ್ರತೆ ಇದೆ. ಆ ಪಾವಿತ್ರತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಯಾರೂ ಕೂಡ ನಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಲ್ಲಿ ನಿಮಗೆ ಏನು ಸಹಕಾರ ಬೇಕೋ ಖಂಡಿತವಾಗಲೂ ಕೂಡ ಜಿಲ್ಲಾಡಳಿತ ಆ ಸಹಕಾರವನ್ನು ಕೊಡುತ್ತೆ. ನೀವು ಕೂಡ ಕಾನೂನಿನ ಮಿತಿಯ ಒಳಗಡೆ ಅವನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕಾರ ಮಾಡ್ಬೇಕಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ತಾವೆಲ್ಲರೂ ಕೂಡ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಅಣ್ಣ ತಮ್ಮದರಂಗಿದ್ದೀವಿ, ಸಹೋದರಂಗಿದ್ದೀವಿ, ಯಾವುದೇ ಭಿನ್ನ ಭೇದ ಇಲ್ಲ ಅಂತ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ತರ ದುಷ್ಕೃತ್ಯಗಳನ್ನ ಎಸಗ್ತಕ್ಕಂಥ ಕಿಡಿಗೇಡಿಗಳು ಮಾಡುವಂತ ಒಂದು ಅಪಪ್ರಚಾರ ಆಗಿರ್ಬೋದು, ಕಿಡಿಗೇಡಿಗಳು ಮಾಡುವಂತ ಯಾವುದೇ ಒಂದು ಅಹಿತಕರ ಘಟನೆ ಆಗಿರ್ಬೋದು, ಅದರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭ ಆಗಿರ್ಬೋದು ಅಥವಾ ವಿಸರ್ಜನೆ ಆಗಿರ್ಬೋದು, ಅವಾಗ ಏನಾದ್ರೂ ಘಟನೆಗಳಾದ್ರೆ ಆಯೋಜಕರು ಯಾರು ಕೂಡ ಇಂಥ ಘಟನೆ ಆಗ್ಲಿ ಅಂತ ಭಾವಿಸ್ಕೊಂಡು ಇಚ್ಛೆ ಪಟ್ಟು ಯಾರು ಮಾಡಲ್ಲ. ಆದ್ರೆ ಅದ್ರ ಹಿಂದೆ ಕಾಣದ ಕಣ್ಣಿಗೆ ಕಾಣದೇ ಇರತಕ್ಕಂತ ಕೈಗಳು ಕೆಲಸ ಮಾಡಿರ್ತದೆ. ಅದರಿಂದ ಆಯೋಜಕರಿಗೆ ಕೆಟ್ಟ ಹೆಸರು ಬರುತ್ತೆ, ಆ ಒಂದು ತಾಲೂಕು ಆಡಳಿತಕ್ಕೆ ಕೆಟ್ಟ ಹೆಸರು ಬರುತ್ತೆ, ಜಿಲ್ಲಾಡಳಿತಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಎಷ್ಟೋ ಜನ ಸಫರ್ ಆಗ್ತಾರೆ. ನಾವ್ ಯಾವತ್ತೂ ಕೂಡ ಮುಂದೆ ಹೋದಂಗೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿರೋದು ಅಭಿವೃದ್ಧಿಯ ಕಡೆ. ನಾವು ಯಾವ ರೀತಿ ಸುಧಾರಣೆ ಆಗ್ಬೇಕು, ಸಮಾಜ ಯಾವ ರೀತಿ ಬದಲಾವಣೆ ಆಗ್ಬೇಕು, ಯಾವ ರೀತಿ ನಾವು ಮಾದರಿಯಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾಕೆ ಅಂದ್ರೆ ಇಡೀ ವಿಶ್ವದಲ್ಲಿಯೇ ಶಾಂತಿ ಮತ್ತೆ ಸಹನೆಯಿಂದ ಸ್ವಾತಂತ್ರ್ಯ ಗಳಿಸಿರುವಂತ ಏಕೈಕ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ. ಎಲ್ಲಾ ದೇಶಗಳು ಕೂಡ ಯುದ್ಧ ಹೋರಾಟದ ಮೂಲಕ ಶಾಂತಿಯನ್ನ ಗಳಿಸ್ಕೊಂಡ್ರೆ, ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡ್ರೆ, ಶಾಂತಿಯ ಮೂಲಕ, ಅಹಿಂಸೆಯ ಮೂಲಕ, ಸಹನೆಯ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟು ನಾವು ಬೇರೆಯವರಿಗೆ ಮಾದರಿ ಆಗಿದ್ದೇವೆ. ಅದೇ ರೀತಿ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಭಾಷೆಗಳಿದೆ, ಸಾವಿರಾರು ಜಾತಿಗಳಿದೆ, ಹತ್ತಾರು ಧರ್ಮಗಳಿದೆ. ಎಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಿರುವಂತ ಏಕೈಕ ದೇಶನೂ ಕೂಡ ಭಾರತ ದೇಶ. ಆದ್ರೆ ನಾವು ಹಂಗಿರ್ಬೇಕಾದ್ರೆ ಸಾಮರಸ್ಯದಿಂದ ಇರಬೇಕು ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದನ್ನೇ ಕುವೆಂಪು ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಯಾವತ್ತೂ ಕೂಡ ಈ ಸರ್ವ ಜನಾಂಗದ ಶಾಂತಿನ ತೋಟವನ್ನ ಅಶಾಂತಿಯ ತೋಟವನ್ನಾಗಿ ಮಾಡ್ಲಿಕ್ಕೆ ಯಾರು ಕೂಡ ಪ್ರಯತ್ನವನ್ನ ಪಡಬಾರದು. ಒಂದ್ ವೇಳೆ ಅವ್ರು ಯಾರಾದ್ರೂ ಆತರ ಪ್ರಯತ್ನ ಪಟ್ರೆ ಅವರು ನಮ್ಮ ದೇಶದ ಪ್ರಜೆಗಳಿಗಾಗಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾನು ಹೇಳುವಂಥದ್ದು
ತಾವು ಏನು ಆಯೋಜಕರಾಗಿ ಏನು ಗಣಪತಿಯನ್ನ ಇಡ್ಲಿಕ್ಕೆ ಕ್ರಮವನ್ನ ಕೈಗೊಳ್ತೀರಾ, ನಿಮ್ಮ ಹಂತದಲ್ಲಿ ಒಂದು ಸಭೆಯನ್ನ ಕರೆದು ನೀವೇ ಒಂದು ರೂಪುರೇಷೆಗಳನ್ನ ಹಾಕೊಂಡು ಕಾನೂನಿನ ಮಿತಿಯಲ್ಲಿ ನಾವೇನೆಲ್ಲ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದನ್ನ ನೀವು ಒಂದು ರೂಪುರೇಷೆನ ಹಾಕೋಬೇಕು. ನಿಮಗೇನು ಸ್ಥಳೀಯವಾಗಿ ಸಹಕಾರ ಬೇಕು, ಖಂಡಿತವಾಗ್ಲೂ ಕೂಡ ಸಹಕಾರವನ್ನು ಕೊಡ್ತೀವಿ. ಈಗ ನಮ್ಮ ಎಸ್ ಪಿ ಅವರು ಹೇಳಬೇಕಾದ್ರೆ ಪೊಲೀಸ್ ಇಲಾಖೆ ಏನು ಈ 1 ತಿಂಗಳ ಅವಧಿನಲ್ಲಿ ಅವರು ಎಷ್ಟು ಕೆಲಸ ಕಾರ್ಯಗಳನ್ನು ಈಗಾಗಲೇ ಪೂರ್ವ ಸಿದ್ಧತೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದು ಗ್ರಾಮ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಯಾವ್ಯಾವ ರೀತಿ ನಾವು ರೂಪುರೇಷೆಗಳನ್ನ ಮಾಡ್ಕೋಬೇಕು ಅನ್ನೋದು ಅವರು ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ, ನಿಮ್ಮ ಕೆಲಸವನ್ನ ನೀವು ಮಾಡಿ. ನಮಗೆಷ್ಟು ಹೊಣೆಗಾರಿಕೆ ಇದೆಯೋ, ನೀವೆಂಗೆ ನಮ್ಗೆ ಜವಾಬ್ದಾರಿ ಇದೆ ಅಂತ ನಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ನಮ್ಗೆ ಕೂರಿಸಿ ನೀವು ಹಿಂಗೆ ಕೇಳ್ತೀರೋ, ನಾವು ಕೂಡ ನಿಮ್ಗೆ ಹಂಗೆ ಕೇಳ್ತೀವಿ. ನೀವು ಕೂಡ ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಿಮಗೂ ಅಷ್ಟೇ ಹೊಣೆಗಾರಿಕೆ ಇದೆ. ಈ ಸಮಾಜದ ಶಾಂತಿಯನ್ನ ಕಾಪಾಡುವಂತಹ, ಈ ಸಮಾಜದ ಸಾಮರಸ್ಯವನ್ನ ಕಾಪಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಇದೆ. ಹಾಗಾಗಿ ಆ ನಾಗರಿಕ ಪ್ರಜ್ಞೆಯನ್ನ, ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡು ತಾವೆಲ್ಲರೂ ಸಹಕರಿಸ್ಬೇಕಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇರೋರು ಯಾರು ಕೂಡ ಶಾಂತಿ ಕದಡಬೇಕು, ಅಶಾಂತಿ ಬರಬೇಕು ಅಥವಾ ದುಷ್ಕೃತ್ಯ ಎಸಗಬೇಕು ಅಂತ ನೀವು ಯಾರು ಇಲ್ಲಿರೋರು ಒಂದು ಸಾಸಿವೆ ಕಾಳಷ್ಟು ಯೋಚನೆಯನ್ನ ಮಾಡಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಯಾರೋ ಬಂದು ನಿಮ್ಗೆ ಕೆಟ್ಟ ಹೆಸರು ತರಲಿಕ್ಕೆ, ಒಂದು ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಯಾರೋ ಒಬ್ಬ ವ್ಯಕ್ತಿ 2 ಜನ ಮಾಡಿದ್ದು ಅಲ್ಟಿಮೇಟ್ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೋಸ್ಕರ ಆ ತರ ಇದ್ರೆ ತಾವು ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಮೊದಲೇ ಕೊಡ್ಬೇಕಂತ ನಾನು ತಮಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈಗಾಗಲೇ ನಾನು ನಮ್ಮ ಎಸ್ ಪಿ ಅವರು, ನಾನು ಮತ್ತೆ ಸಿಇಒ ಅವರು 3 ಜನ ಕುತ್ಕೊಂಡು ಒಂದು ರೂಪುರೇಷೆಗಳನ್ನ ಮಾಡ್ಲಿಕ್ಕೋಸ್ಕರ ಒಂದು ಡೀಟೇಲ್ ಆಗಿ ನಾವು ಒಂದು ಸುತ್ತೋಲೆಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಆಲಿಸ್ಕೊಂಡು ನಾನು ನಂತರ 2-3 ದಿವಸಗಳಲ್ಲಿ ಡೀಟೇಲ್ ಸುತ್ತೋಲೆನ ನಮ್ಮ ಅಧಿಕಾರಿಗಳಿಗೆ ಕೊಡ್ತೇವೆ. ಆ ಸುತ್ತೋಲೆ ಪ್ರಕಾರ ಯಾವ್ಯಾವುದು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದು ಕೂಡ ನಾವು ಇನ್ ರೈಟಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಕೊಡ್ತೇವೆ. ಒಂದು ಮೊದಲನೇದಾಗಿ NGT ಆರ್ಡರ್ ಇದೆ, ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ. ಅದರ ಪ್ರಕಾರ ಆದಷ್ಟು ಕೂಡ ಮಣ್ಣಿನ ಗಣಪತಿಯನ್ನ ಮತ್ತೆ ಪರಿಸರ ಸ್ನೇಹಿ ಗಣಪತಿಯನ್ನ ಇಡ್ಲಿಕ್ಕೆ ಹೆಚ್ಚು ಜಾಗೃತಿಯನ್ನ ಮಾಡಬೇಕು. ನಾವೇ ಅದನ್ನ ಜಾಗೃತಿಗೊಳಿಸ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ, ಎಲ್ಲ ಕಡೆ ಏನಾಗುತ್ತೆ ಅಂದ್ರೆ ಈಗ POP ಗಣಪತಿಗಳನ್ನ ಜಾಸ್ತಿ ಇಡ್ತಾ ಇರೋಂಥದ್ದು, ರಾಸಾಯನಿಕ ಬಣ್ಣದ ಲೇಪಿತ ಗಣಪತಿಗಳನ್ನ ಜಾಸ್ತಿ ಇಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈಗ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶವೂ ಕೂಡ ಇದೆ, ಪರಿಸರ ಸ್ನೇಹಿ ಗಣಪತಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ. ನಾವು ಕೂಡ ಮನೆಯ ಸಭೆ ಕರೆದು ಹೇಳಿದ್ದೇನೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ತರ POP ಗಣಪತಿಯನ್ನ ನಮ್ಮಲ್ಲಿ ಯಾವುದು ಕೂಡ ತಯಾರು ಮಾಡ್ತಾ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ. ಆದ್ರೆ ಹೊರಗಡೆಯಿಂದ ತರ್ತಾರೆ, ಹೊರಗಡೆಯಿಂದ ತಂದಾಗ ಮಾರಾಟ ಮಾಡ್ತಾರೆ. ಮಣ್ಣಿನಿಂದ ಗಣಪತಿ ಮಾಡೋ ಅಂತ ಸಂಘಟನೆಯವರು ನನ್ನ ಹತ್ರ ಬಂದಿದ್ರು. ಸರ್, ಆದ್ರೆ ನಾವು ಪಾರಂಪರಿಕವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್, ಎಲ್ಲೋ ಒಂದ್ ಕಡೆ ನಮ್ಗೆ ಅದೊಂದು ಅವಿನಾಭಾವ ಸಂಬಂಧ ಇದೆ, ಒಂದು ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನೀವು ಅದನ್ನ ನಿಲ್ಲಿಸ್ಬೇಕು, ನಮ್ಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ ಅವ್ರು ಕೇಳ್ತಾ ಇರೋದು ಸರಿ ಇದೆ. ಹಾಗಾಗಿ ನಾನು ತಮ್ಮ ಮೂಲಕ ಹೇಳೋದು ಅಂತ ಹೇಳಿದ್ರೆ, ಯಾರು ಗಣಪತಿ ಖರೀದಿ ಮಾಡ್ತಾರೆ, ನೀವು ಒಂದು ರೆಸಲ್ಯೂಷನ್ ಮಾಡ್ಕೊಂಡ್ರೆ, ಇಲ್ಲ ನಾವು POP ಗಣಪತಿ, ರಾಸಾಯನಿಕ ಬಣ್ಣದ ಲೇಪಿತ ಗಣಪತಿನ ಬಳಕೆ ಮಾಡಲ್ಲ, ಮಣ್ಣಿನ ಗಣಪತಿನೇ ಮಾಡ್ತೀವಿ ಅಂದ್ರೆ, ಮಣ್ಣಿನ ಗಣಪತಿ ಮಾಡೋರು ತುಂಬಾ ಜನ ಇದ್ದಾರೆ, ಮುಂದೆ ಬಂದಿದ್ರು ನಮ್ಮ ಹತ್ರ. ಈಗ ನಾನು ಸಿಇಒರು, ಎಸ್ ಪಿ ಅವರು ಮಾತನಾಡಿದಂಗೆ ಅವಾಗೆಲ್ಲ ಒಂದು ತರಬೇತಿಯನ್ನು ಕೊಟ್ಟು ಮಣ್ಣಿನ ಗಣಪತಿ ಮಾಡೋದ್ರ ಬಗ್ಗೆನೇ ನಾವೊಂದು ತರಬೇತಿಯನ್ನು ಕೊಟ್ಟು ಮಾಡೋಣ ಅಂತ ಹೇಳಿದ್ವಿ. ನಂತರ ಒಂದು 10 ಜನ ಬಂದಿದ್ರು ಮಣ್ಣಿನ ಗಣಪತಿ ಮಾಡೋ ಅಂತವ್ರು. ಸೊ ಹೆಚ್ಚು ಅದಕ್ಕೆ ಆದ್ಯತೆಯನ್ನು ಕೊಡಿ ಅನ್ನೋದು ನನ್ನ ಮೊದಲನೇ ವಿನಂತಿ. ಎರಡನೇದು, ಈ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತೆ ಪರಿಸರ ಇವೆರಡನ್ನೂ ಕಾಪಾಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಹೌದು, ಧಾರ್ಮಿಕ ಭಾವನೆಗಳು ಧಕ್ಕೆ ಬರಬಾರದು, ಹಬ್ಬವನ್ನ ಆಚರಣೆ ಮಾಡಬೇಕು. ಹಬ್ಬವನ್ನ ಆಚರಣೆ ಮಾಡುವಂಥದ್ದು ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯ ಪ್ರತೀಕ. ಪ್ರತಿಯೊಂದು ಧರ್ಮದಲ್ಲಿರುವಂತ ಪ್ರತಿಯೊಂದು ಹಬ್ಬ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುತ್ತೆ. ಅನಂತರ ನಾವು ನಮ್ಮ ಸಂಸ್ಕೃತಿಯ ಪ್ರತೀಕದ ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಅನಾಗರಿಕತೆಯನ್ನ ಮೆರಿಬಾರದು. ನಮ್ಮ ಸಮಾಜದ ಪರಿಸರವನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದು, ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿ ತಾವು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರಾ, ವಿಸರ್ಜನೆ ಮಾಡುವಂತ ವಿಚಾರಕ್ಕೆ 2 ಅಂಶಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಸ್ಥಳೀಯ ಆಡಳಿತದ ಒಂದು ಸೂಕ್ತವಾದಂತ ಅನುಮತಿಯನ್ನ ತೆಗೆದುಕೊಳ್ಬೇಕು. ಇದು ಕಡ್ಡಾಯ ಮಾಡ್ತಾ ಇದ್ದೀವಿ ನಾವು. ಅದನ್ನ ನಾನು ತಮ್ಮ ಮೂಲಕ ನಾನು ಹೇಳ್ತಾ ಇರೋಂಥದ್ದು. ಇದನ್ನ ಅನುಮತಿ ತಗೊಳ್ಳೋದ್ರ ಬಗ್ಗೆ ಸರಳೀಕರಣ ಮಾಡ್ಲಿಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ, ಅನುಮತಿ ತಗೋಬೇಕಂದ್ರೆ ಎಲ್ಲ ಇಲಾಖೆಗೆ ಹೋಗ್ಬೇಕು, ಅಲ್ಲಿ NOC ತಗೋಬೇಕು, ಅರ್ಜಿ ಹಾಕ್ಬೇಕು, ಅರ್ಜಿ ನಿಂತ್ಕೊಂಡು ಕಾಯ್ಬೇಕು, ಅವ್ಯಾವುದು ಕೂಡ ಅವಶ್ಯಕತೆ ಇಲ್ಲ.
ಅದನ್ನ ನಾವು ಸರಳೀಕರಣ ಮಾಡ್ಲಿಕ್ಕೋಸ್ಕರ ನಾನು ತಾಲೂಕು ಮಟ್ಟದಲ್ಲಿ 2 ರೀತಿಯ ಒಂದು ಸಿಂಗಲ್ ವಿಂಡೋ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದೀನಿ. ಅದನ್ನ ಏಕ ಗವಾಕ್ಷಿ ಪದ್ಧತಿ ಅಂತ ನಾನು ಮಾಡ್ತಾ ಇದ್ದೀನಿ. ಆ 2 ಸಿಂಗಲ್ ವಿಂಡೋ ಕಮಿಟಿನಲ್ಲಿ ನಾವು ಅಧಿಕಾರಿಗಳನ್ನ ಮಾಡಿದ್ದೀವಿ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಒಂದ್ ಕಡೆ ಸ್ಥಳಕ್ಕೆ ನೀವು ಹೋಗ್ಬೇಕಾಗತ್ತೆ ಅಷ್ಟೇ. ತಾಲೂಕು ಕಚೇರಿಗೆ ಹೋಗ್ಬೇಕು. ನಾನು ಸಪರೇಟ್ ಆಗಿ ತಹಶೀಲ್ದಾರ್ಸ್ಗಳಿಗೆ, ಚೀಫ್ ಆಫೀಸರ್ಸ್ಗೆ, ಕಮಿಷನರ್ಸ್ಗೆ, ಪೊಲೀಸ್ ಇಲಾಖೆ ನಮ್ಮ ಇನ್ಸ್ಪೆಕ್ಟರ್ಸ್ಗೆ ಎಲ್ಲರೂ ಕೂಡ ಈಗಾಗಲೇ ನಾವು ಸುತ್ತೋಲೆನ ಕಳಿಸ್ಕೊಡ್ತೀವಿ. ಅವರಿಗೆ ಒಂದು ತರಬೇತಿನ ಕೂಡ ಮಾಡ್ತೇವೆ. ಹಾಗಾಗಿ ಸಿಂಗಲ್ ವಿಂಡೋ ಏಕ ಗವಾಕ್ಷಿ ಪದ್ಧತಿಯ ಮೂಲಕ ತಾವು ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕು. ಅನುಮತಿ ತಗೊಂಡ್ರೆ ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಕೂಡ ಅದನ್ನ ಒಂದು ರಕ್ಷಣೆಯಾಗಿ ನಿಮ್ಗೂ ಇರುತ್ತೆ, ನಮಗೂ ಇರುತ್ತೆ. ಹಾಗಾಗಿ ಅನುಮತಿಯನ್ನ ಕಡ್ಡಾಯವಾಗಿ ತಗೋಬೇಕು. ನಿಮ್ಗೆ ಏನಾದ್ರೂ ಸರಳೀಕರಣ ಮಾಡಬೇಕು ಅದಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಿಮಗೆ ಆ ಒಂದು ಅನುಮತಿ ತಗೋಬೇಕು ಅನ್ನೋ ವಿಚಾರದಲ್ಲಿ ತೊಂದರೆ ಅಡಚಣೆ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಇಲ್ಲ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀವಿ. ಒಂದು ಚೆಕ್ ಲಿಸ್ಟ್ ಮಾಡಿರ್ತೀವಿ, ಬೇಕಾದ್ರೆ ಕೈಲೇ ಫಿಲ್ ಮಾಡಿ ಅಲ್ಲೇ ಸೈನ್ ಮಾಡಿ ಕೊಟ್ಟು ನಾವು ಕೇಳ್ತಾ ಇರೋದು ಇಷ್ಟೇ, ಗಣೇಶನ ಎಲ್ಲಿ ಇಡ್ತೀರಾ, ಸ್ಥಳ ನಿಮಗೆ ಗೊತ್ತಿರುತ್ತೆ, ಯಾವ ಸ್ಥಳದಲ್ಲಿ ಇಡ್ತೀರಾ, ಯಾವ ದಿನಾಂಕ ಇಡ್ತೀರಾ, ಎಲ್ಲಿಂದ ಎಲ್ಲಿವರೆಗೆ ಇಡ್ತೀರಾ, ದಿನಗಳು, ಸಮಯ, ಮತ್ತೆ ವಿಸರ್ಜನೆ ಮಾಡುವಂತ ದಿನ, ರೂಟ್ ಮ್ಯಾಪ್, ಎಲ್ಲಿ ಮೆರವಣಿಗೆ ಮಾಡ್ತೀರಾ, ಮಾಹಿತಿಯನ್ನು ಕೊಡಬೇಕಾಗತ್ತೆ. ನಾನು ಇಂತಹ ಸ್ಥಳದಲ್ಲಿ ನಾನು ಹೋಗ್ತೇನೆ. ನಾವು ಕೂಡ ಸಿದ್ಧತೆ ಮಾಡ್ಕೋಬೇಕಲ್ಲ. ನೀವು ಯಾವ ರೂಟ್ ನಲ್ಲಿ ಹೋಗ್ತೀರಾ ಅನ್ನುವಂಥ ಸಿದ್ಧತೆ ನೀವು ನಮಗೆ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡ್ಕೋಬೇಕು. ಮತ್ತೆ ಬಹಳ ಮುಖ್ಯವಾಗಿ ಎಷ್ಟು ಜನ ಭಾಗವಹಿಸ್ತೀರಾ, ನೀವು ಜನಸಂಖ್ಯೆ ನಮ್ಗೆ ಹೇಳ್ಬೇಕಾಗತ್ತೆ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಹೇಳ್ಬೇಕಾಗತ್ತೆ. ನಾವು ಕೂಡ ಅದ್ರ ತಕ್ಕನಾಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೋಬೇಕಾಗತ್ತೆ. CC ಕ್ಯಾಮ್ರಾ ಇದ್ರ ಅವಶ್ಯಕತೆ ಮಾಡ್ಕೋಬೇಕಾಗತ್ತೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಪೊಲೀಸ್ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ತಗೋಬೇಕಾಗತ್ತೆ. ಸೊ ಹಾಗಾಗಿ ಆ ಮಾಹಿತಿಯನ್ನೇ ಕೊಡ್ಬೇಕು. ಒಂದು ಸ್ಥಳ, ದಿನಾಂಕ, ಸಮಯ, ಮತ್ತೆ ಮಾರ್ಗ, ಮತ್ತೆ ನೀವು ಎಲ್ಲಿ ಬಿಡ್ತೀರಾ, ಇಷ್ಟು ಅಂಶಗಳನ್ನ ನೀವು ಫಿಲ್ ಮಾಡಿ ಚೆಕ್ ಲಿಸ್ಟ್ ಅಲ್ಲಿ ಫಿಲ್ ಮಾಡಿ ನೀವು ಅಲ್ಲೇ ಸೈನ್ ಮಾಡಿ ನಮ್ಗೆ ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರಿಗೆ ಕೊಟ್ರೆ ಅವರು ಸಿಂಗಲ್ ವಿಂಡೋ ಕೊಟ್ಕೊಂಡು ಅಲ್ಲಿ ಅದಕ್ಕೂ ಒಂದು ಫಾರ್ಮೇಟ್ ಮಾಡಿಸಿದೀವಿ. ಅವರಲ್ಲೇ ಸಿಗ್ನೇಚರ್ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ನಗರದಲ್ಲಿ ಏನ್ ಮಾಡಿದೀವಿ ಅಂದ್ರೆ ತಹಶೀಲ್ದಾರ್ ಇರ್ತಾರೆ, ಚೀಫ್ ಆಫೀಸರು, ಮಂಡ್ಯ ನಗರಸಭೆ ಕಮಿಷನರು, ಚೆಸ್ಕಾಂ ಇಂದ ನಮ್ಮ AW ಅವರು, ಮತ್ತೆ ಫೈರ್ ಇಂದ ಒಬ್ಬರನ್ನ ನಾವು ಸಿಂಗಲ್ ವಿಂಡೋ ಮಾಡಿದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ನಿಮ್ಗೆ ಅನುಮತಿನ ಕೊಡ್ತಾರೆ. ಅನುಮತಿ ಕೊಡ್ಬೇಕಾದ್ರೆ ಒಂದೇ ಅನುಮತಿ ಪತ್ರ. ನಾವ್ ಹೇಳ್ತಾ ಇರೋದು ಒಂದು ಪ್ರತಿಷ್ಠಾಪನೆಗೂ ತಗೊಳ್ಳಿ, ಅನುಮತಿ ನೆಕ್ಸ್ಟ್ ವಿಸರ್ಜನೆಗೆ ತಗೊಳ್ಳಿ. ಒಂದೇ ಅನುಮತಿ ಪತ್ರದಲ್ಲಿ ಎಲ್ಲಾ ಅಂಶಗಳು ಇರುತ್ತೆ. ನಿಮ್ಗೂ ಕೂಡ ಅದು ಸೇಫರ್ ಸೈಡ್. ದಯವಿಟ್ಟು ಅದನ್ನ ಮಾಡಬೇಕು. ಸೊ ಹಾಗಾಗಿ ಅನುಮತಿ ಪತ್ರವನ್ನ ಕಡ್ಡಾಯವಾಗಿ ತಗೋಬೇಕು. ಅದನ್ನ ಸರಳೀಕರಣ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೇವೆ. ಎರಡನೇದಾಗಿ ನೆಕ್ಸ್ಟ್ 6ನೇದಾಗಿ ಯಾರು ತಾವು ಏನು ಮೆರವಣಿಗೆ ಮಾಡ್ತೀರಾ, ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಏನು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರ್ತೀರಾ ಆ ಒಂದು ರೂಟ್ ಅನ್ನು ತಾವು ಕೊಡಿ. ನಮ್ಮ SPO ಹೇಳಿದಂಗೆ ಅದರ ಸಾಧಕ ಬಾಧಕವನ್ನು ಪರಿಶೀಲನೆ ಮಾಡಿಕೊಂಡು ಅವರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಗಮನ ಹರಿಕೊಂಡು ಕೊಡಬೇಕಾಗುತ್ತೆ ಅಂತ ನಾನು ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ಆದಷ್ಟು ಕೂಡ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ತೊಂದರೆ ಆಗದಂತೆ, ಅಡಚಣೆ ಆಗದಂತೆ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಸಾಧ್ಯವಾದಷ್ಟು ಕೂಡ ಎಲ್ಲಾದ್ರೂ ಒಂದು ಕಡೆ ವಿಸರ್ಜನೆಗೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ನನ್ನ ವಿನಂತಿ ಇಷ್ಟೇ. ನೀವು ಎಲ್ಲರೂ ಒಂದ್ ಕಡೆ ಮಾಡ್ಕೊಂಡ್ರೆ ನಾವು ಸ್ಥಳೀಯ ಆಡಳಿತದ ಮೂಲಕನೇ ಎಲ್ಲಾದ್ರೂ ಒಂದ್ ಕಡೆ ಏನಲ್ಲಿ ವ್ಯವಸ್ಥೆಗಳು ಬೇಕು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಫೈರ್ ಡಿಪಾರ್ಟ್ಮೆಂಟ್ ಇಂದ ನಾವು ಯಾರಾದ್ರೂ ನುರಿತ ಈಜುಗಾರ ನಿಲ್ಸ ಅಂತದ್ದು, ಮತ್ತೆ ಯಾವ್ದು ನಿಮ್ಗೆ ಏನಾದ್ರು ಲೈಟಿಂಗ್ ವ್ಯವಸ್ಥೆ ಮಾಡಿಸೋ ಅಂತದ್ದು, ಇವೆಲ್ಲ ಎಲ್ಲರೂ ಒಂದ್ ಕಡೆ ಮಾಡ್ಕೊಂಡ್ರೆ ನಮ್ ಕಡೆಯಿಂದಲೂ ಏನಾದ್ರೂ ಸಹಕಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಎಲ್ಲಾ ಕಡೆ ಬಿಡ್ತೀವಿ ಅಂದ್ರೆ ಎಲ್ಲಾ ಕಡೆ ಲೈಟ್ ಆಗಕ್ಕಾಗಲ್ಲ, ಎಲ್ಲಾ ಕಡೆ ನಾವು ಫೈರ್ ಟೆಂಡರ್ ಗಾಡಿ ಕಳ್ಸಕ್ಕಾಗಲ್ಲ, ಎಲ್ಲಾ ಕಡೆ ನಾವು ಸಿದ್ಧತೆ ಮಾಡಕ್ಕಾಗಲ್ಲ. ಹಾಗಾಗಿ ನಾನು ತಾಲೂಕು ಆಡಳಿತದ ಮೂಲಕ ನಮ್ಮ ತಹಶೀಲ್ದಾರ್ಸ್ಗೆ, ಇನ್ಸ್ಪೆಕ್ಟರ್ಗೆ ಹೇಳಿರೋ ಅಂತದ್ದು ಎಲ್ಲರೂ ಒಂದ್ ಕಡೆ ನೀವು ಮಾಡ್ಕೊಂಡ್ರೆ ನಂತರ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಯಾವ ರೀತಿ ಸ್ವಚ್ಛತೆ ನೈರ್ಮಲ್ಯ ಕಾಪಾಡಬೇಕು ಅನ್ನೋದು ಕೂಡ ಕ್ರಮವನ್ನು ಕೈಗೊಳ್ಳಿಕ್ಕೆ ಆಗತ್ತೆ. ಸಿಕ್ಕ ಕಡೆಲ್ಲ ಹೋಗೋದು, ನಾಲೆನಲ್ಲಿ ಬಿಡೋದು, ಕಾಲಿನಲ್ಲಿ ಬಿಡೋದು, ಕೆರೆನಲ್ಲಿ ಬಿಡೋದು, ಹೂವು, ಅಲಂಕಾರಿಕ ವಸ್ತುಗಳು ಎಲ್ಲವನ್ನೂ ಕೂಡ ಪ್ಲಾಸ್ಟಿಕ್ ಎಲ್ಲವನ್ನೂ ಅದಾಗೋದು, ಅವೆಲ್ಲ ಪರಿಸರದ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನೀವು ಅದನ್ನ ನೀವು ಸೂಕ್ತ ತೀರ್ಮಾನ ತೆಗೆದುಕೊಂಡು ಎಲ್ಲಿ ಅಂತ ಹೇಳಿದ್ರೆ ನಾವೇ ನಿಂತು ಸ್ಥಳೀಯ ಆಡಳಿತದ ಮೂಲಕ ಅದನ್ನ ಏನ್ ಸಿದ್ಧತೆ ಮಾಡ್ಕೊಡ್ಬೇಕು ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಈಗ ಅವ್ರು ಹೇಳಿದ್ರು ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ನಮ್ಮ ತಾಲೂಕು ಆಡಳಿತದ ಮೂಲಕ ಅದನ್ನ ಸಣ್ಣ ಪುಟ್ಟದ್ದೇನೆ ನಾವೇ ಮಾಡ್ಕೊಡ್ತೀವಿ. ದಯವಿಟ್ಟು ನೀವು ಸಂಘಟನೆಯವರು ಯಾರಿರ್ತಾರೆ ನೀವು ನಮ್ಗೆ ಸ್ಥಳವನ್ನು ನಿಗದಿ ಮಾಡ್ಕೊಡ್ಬೇಕು. ಅದಾದ್ಮೇಲೆ ಧ್ವನಿವರ್ಧಕ ಬಳಕೆ ಬಗ್ಗೆ ನಮ್ಮ SPO ಕೂಡ ಈಗಾಗಲೇ ಸೂಚನೆ ತಿಳಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆ ಸಂದರ್ಭದಲ್ಲಿ ಮತ್ತು ನೀವೇನು ಗಣಪತಿ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು,
ಜನಪದ ಕಲಾ ತಂಡಗಳನ್ನ ಮಾಡಬೇಕು, ಸಾಂಸ್ಕೃತಿಕವಾಗಿ ಏನೆಲ್ಲ ಇದೆ ಅವೆಲ್ಲಕ್ಕೂ ಕೂಡ ನಾವು ಯಾವುದು ಅಡ್ಡಿಪಡಿಸೋದಿಲ್ಲ, ಖಂಡಿತವಾಗ್ಲೂ ಕೂಡ ಧಾರಾಳವಾಗಿ ಮಾಡಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಡಿಜೆ ಸೆಟ್ಗಳನ್ನ ಬಳಸಿ ಸುಮ್ಮನೆ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಅಹಿತಕರವಾದಂತ ವಾತಾವರಣವನ್ನು ಸೃಷ್ಟಿ ಮಾಡೋದು ಸೂಕ್ತ ಅಲ್ಲ. ಅದಕ್ಕೋಸ್ಕರ ಸಂಘಟಕರು ಯಾರಿದ್ದೀರಿ ತಾವು ದಯವಿಟ್ಟು ಆದಷ್ಟು ಕೂಡ ಡಿಜೆ ಸೆಟ್ ಬಳಕೆಯನ್ನ ನಿಷೇಧ ಮಾಡಬೇಕು. ಅದನ್ನ ಆದಷ್ಟು ಬಳಕೆ ಕಡಿಮೆ ಮಾಡಿ ಅದಕ್ಕೆ ಪರ್ಯಾಯವಾಗಿ ಸೌಂಡ್ ಸಿಸ್ಟಮ್ ಏನಿದೆ ಅದನ್ನು ಬಳಸ್ಕೊಳ್ಳಿ. ಹಾಗಾಗಿ ನಾವು ಮತ್ತೆ SP ಅವರು ನಾವೆಲ್ಲ ಡಿಸ್ಕಷನ್ ಮಾಡಿದ ಪ್ರಕಾರ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ತಾವು ಡಿಜೆ ಸೆಟ್ಗಳನ್ನ ಬಳಸಬಾರದು, ಬೇರೆ ಒಂದು ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಬಳಸ್ಕೊಳ್ಳಿಕ್ಕೆ ಸೂಚನೆಯನ್ನು ನಾವು ಮೂಲಕ ಕೊಡ್ತಾ ಇದ್ದೀವಿ. ಮತ್ತೆ ಬಹಳ ಮುಖ್ಯವಾಗಿ ಪಟಾಕಿ, ಈಗ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಪಟಾಕಿನ. ಈಗ ನಮ್ಮ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವುದೇ ಕಾರಣಕ್ಕೂ ಕೂಡ ಇವನ್ ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ಗ್ರೀನ್ ಪಟಾಕಿಗಳನ್ನ ಸುಡಬೇಕು, ಮಾಮೂಲಿ ಬೇರೆ ಬೇರೆ ಸಮಾಜಕ್ಕೆ ಮತ್ತೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಉಂಟಾಗ್ತಕ್ಕಂಥ ಪಟಾಕಿಗಳನ್ನ ಬಳಸಬಾರ್ದು ಅಂತೇಳಿ. ಆದಷ್ಟು ನೀವೆಲ್ಲರೂ ಕೂಡ ಇರೋರೆಲ್ಲರೂ ನೀವು ಒಂದು ಪ್ರಜ್ಞಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ. ಮತ್ತೆ SP ಹೇಳದಂಗೆ ಬಹಳ ಮುಖ್ಯವಾಗಿ ಎಲ್ಲಿ ಮೆರವಣಿಗೆ ಹೋಗ್ತೀರಾ ಆ ಮಾಹಿತಿಯನ್ನು ಕೊಟ್ರೆ ನಮ್ಮ ಚೆಸ್ಕಾಂ ಲೈನ್ ಅವರು ನಿಂತ್ಕೊಂಡು ಅಲ್ಲಿ ಯಾವ್ದಾದ್ರು ಲೈನ್ ಹೋಗಿದೆಯಾ ಅಂತ ನೋಡಿ ಕ್ಲಿಯರೆನ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಕೂಡ ಮೇಲ್ಗಡೆ HT ಲೈನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಲೈನ್ ಆಗಿರ್ಬೋದು ಹೋಗುವಂತ ಸಂದರ್ಭದಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಅದನ್ನ ಇದು ಮಾಡಿ. ಮತ್ತೆ ಸೌಂಡ್ ಸಿಸ್ಟಮ್ ಬಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಏನು ಪ್ರತಿಷ್ಠಾಪನೆ ಮಾಡುವಂತ ಸ್ಥಳದಲ್ಲೂ ಕೂಡ ನೀವು ಧ್ವನಿವರ್ಧಕಗಳನ್ನ ಆದಷ್ಟು ಕೂಡ ಕಡಿಮೆ ಬಳಸ್ಬೇಕು. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶ ಇದೆ 10 to 6 ಬಳಸಬಾರ್ದು ಅಂತ, ಅದನ್ನು ಕೂಡ ತಾವು ಮಾಡಬೇಕು. ಬಹಳ ಮುಖ್ಯವಾಗಿ ಅನ್ನ ಸಂತರ್ಪಣೆ ನಮ್ಮ ಎಷ್ಟೋ ಹೇಳಿದ್ರು, ಎಷ್ಟೋ ಸಂದರ್ಭದಲ್ಲಿ ಪ್ರಸಾದವನ್ನ ಕೊಡುವಂತ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಆದಷ್ಟು ಕೂಡ ಸ್ವಚ್ಛತೆ ಮತ್ತೆ ನೈರ್ಮಲ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ. ಕುಡಿಯ ನೀರಿಗೆ ಹೆಚ್ಚು ಒಂದು ನೈರ್ಮಲ್ಯ ಇರುವಂತಹ ಭಕ್ತಾದಿಗಳಿಗೆ ಬರ್ತಕ್ಕಂಥವ್ರಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡಬೇಕು. ಏನಾದ್ರು ಸುಮ್ಮನೆ ಘಟನೆಗಳಾದ್ರೆ ಬೇರೆ ಬೇರೆ ತೊಂದರೆಗಳು ಕೂಡ ಆಗ್ತವೆ ಅಂತ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇಷ್ಟೆಲ್ಲ ಅಂಶಗಳನ್ನು ಆಧರಿಸಿ ನಾವು ಈಗಾಗಲೇ ಒಂದು ಸುತ್ತೋಲೆಯನ್ನು ಕೂಡ ಕೊಡ್ತೇವೆ. ಮತ್ತೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನೇ ನಿಜವಾದಂಥ ದೇವರು, ಭಗವಂತನ ಯಾರು ನೋಡಿಲ್ಲ. ಆದರೆ ನಾವು ಕಾನೂನನ್ನ ಪರಿಪಾಲನೆ ಮಾಡಿದ್ರೆ, ನಮ್ಮ ಆತ್ಮಸಾಕ್ಷಿ ಮತ್ತೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡ್ರೆ ನಾವು ನಿಜವಾದಂಥ ಪ್ರಜ್ಞಾವಂತ ನಾಗರಿಕರಾಗ್ತೇವೆ ಅಂತ ಹೇಳಿ ತಾವೆಲ್ಲರೂ ಕೂಡ ಈ ಒಂದು ಸಾಮರಸ್ಯದಿಂದ ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಬಾರದಂತೆ, ಕೋಮು ಭಾವನೆಗಳಿಗೆ ಪ್ರಚೋದನೆಯನ್ನು ನೀಡದಂತೆ, ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಆಸ್ಪದವರ ಕೊಡದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನೀವು ಕೂಡ ನಮ್ಮ ಜೊತೆ ಸಹಕರಿಸಬೇಕು. ನಾವು ಕೂಡ ಖಂಡಿತವಾಗಿ ನಿಮ್ಮ ಜೊತೆ ಸಹಕರಿಸ್ತೇವೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ, ಕೊನೆಯದಾಗಿ ಕವಿ ಹೇಳಿರುವಂತ ಒಂದು ಸಣ್ಣ ಕವಿತೆಯನ್ನು ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಬ್ಬ ಬಹಳ ಅದ್ಭುತವಾದಂತ ಒಂದು ಕವಿತೆಯನ್ನು ಹೇಳಿದ್ದಾರೆ, ಸಾಮರಸ್ಯವನ್ನು ಯಾವ ರೀತಿ ಕಾಪಾಡಬೇಕು ಸಮಾಜದಲ್ಲಿ ಅಂತ ಹೇಳಿ. ಹಚ್ಚಿದರೆ ದೀಪ ಹಚ್ಚೋಣ, ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಆರಿಸಿದರೆ ಬೆಂಕಿ ಆರಿಸೋಣ, ದೀಪ ಆರಿಸುವುದು ಬೇಡ ಅಂತ. ಹಾಗಾಗಿ ನಾವೆಲ್ಲರೂ ಇರುವಂತದ್ದು ನಮ್ಮ ಕೆಲಸ ಏನಪ್ಪ ಅಂದ್ರೆ ದೀಪ ಹಚ್ಚಬೇಕೇ ವಿನಃ ದೀಪ ಆರಿಸೋ ಕೆಲಸ ನಮ್ದು ಆಗ್ಬಾರ್ದು. ಹಾಗಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲರೂ ಕೂಡ ನಮಗೆ ನಂಬಿಕೆ ಇದೆ, ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸ್ತೀರಾ ಅಂತ ಹೇಳ್ತಾ, ನಿಮ್ಗೆ ಯಾವ ರೀತಿ ಸಹಕಾರಗಳು ಬೇಕು ಅದನ್ನ ಮುಕ್ತವಾಗಿ ನಮ್ಮ ಹತ್ರ ಬಂದು ನಾನು ಅಥವಾ SP ಹತ್ರ ನೀವು ಮಾತನಾಡಿದ್ರೆ ನಾವು ನಮ್ಮ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ನಾವು ಖಂಡಿತವಾಗೂ ಕೂಡ ಸಲಹೆ ಸೂಚನೆಗಳನ್ನ ಕೊಡ್ತೇವೆ. ಒಟ್ಟಾರೆಯಾಗಿ ನಮ್ಮ ಮುಂಬರುವಂತ ಗಣೇಶ ಹಬ್ಬವನ್ನ ಮತ್ತೆ ಈದ್ ಮಿಲಾದ್ ಹಬ್ಬದಲ್ಲಿ ಯಾವುದೇ ಒಂದು ಘಟನೆಗಳಿಗೆ ಆಸ್ಪದ ಕೊಡದಂತೆ ನಮ್ಮ ಜಿಲ್ಲೆ ಒಂದು ಶಾಂತಿಯ ಮೂಲಕ ಹಬ್ಬಗಳನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಒಂದು ಮಾದರಿ ಅಂತ ಅನ್ನಿಸ್ಕೊಳ್ಳೋಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ.